ನಮ್ಮಲ್ಲಿ 30 ವರ್ಷಗಳಿಂದ ನಾವು ಪಂಚಾಯತಿಗೆ ಹೇಳ್ತಾ ಬರ್ತಾ ಇದ್ದೇವೆ. ಅಲ್ಲಿ ಹೋಗಲಿಕ್ಕೆ ದಾರಿ ಇಲ್ಲ, ನೆರೆ ಬರ್ತಾ ಉಂಟು, ಹಿರಿಯ ನಾಗರಿಕರಿದ್ದಾರೆ, ಮತ್ತು ಅಂಗವಿಕಲರಿದ್ದಾರೆ, ಮತ್ತು ನಮ್ಮ ಅಲ್ಲೆಲ್ಲ ದನಗಳೆಲ್ಲ ಇದೆ. ಎಲ್ಲ ನೆರೆ ಬಂದಾಗ ಎಲ್ಲಿ ಹೋಗುವುದಂತ ಗೊತ್ತಾಗೋದಿಲ್ಲ. ಎಲ್ಲರ ಮನೆಗೂ ನೆರೆ ಬರ್ತದೆ, ಸಣ್ಣ ಮಕ್ಕಳಿದ್ದಾರೆ. ಅಷ್ಟೊತ್ತಿಗೆ ನಾವೆಲ್ಲರನ್ನು ಒಮ್ಮೆಲೇ ಸಾಗಿಸಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಇದಕ್ಕೆ ಏನಾದರೂ ಒಂದು ಪರಿಹಾರ ಸಿಕ್ಕಿದರೆ ಒಳ್ಳೆಯದು. ಪಂಚಾಯತಿಯ ಹತ್ರ ಹೇಳಿದ್ದೇವೆ ನಾವು, ಅವರು ನಮ್ಮ ಮಾತಿಗೆ ಹೋಗೊಟ್ಟು ಎಲ್ಲರೂ ಬಂದಿದ್ದಾರೆ. ನಾವು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸಾಧಾರಣ ಒಂದು 5 ವರ್ಷದಿಂದ ಇದೇ ಮಾತು ನಾವು ಹೇಳ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅವರು ಕಾರ್ಯ ಮಾಡಿದ್ದಾರೆ ನಮಗೆ ಇನ್ನೂ ಗೊತ್ತಿಲ್ಲ, ಗಣನೆಗೆ ಬರಲಿಲ್ಲ. ಆದರೂ ಮೊನ್ನೆ ಪುನಃ ನಾವು ಕೊಟ್ಟಿದ್ದೇವೆ, ಎಲ್ಲರನ್ನು ಪುನಃ ಸಭೆ ಕರಿತೇನೆ ಅಂತ ಹೇಳಿದ್ದಾರೆ. ಇದು ನಾವು ಯಾವಾಗಲೂ ಯಾವಾಗಲೂ ಲೆಟ್ರ್ ಕೊಡುವಾಗ ಒಂದೇ ಪ್ರಶ್ನೆ ಹೇಳೋದು ಅವರು, ನಾವು ಸಭೆ ಕರಿತೇವೆ, ಮಾತಾಡ್ತೇವೆ ಅಂತ. ಇನ್ನೂ ಯಾವುದೂ ಕಾರ್ಯರೂಪಕ್ಕೆ ಬರಲಿಲ್ಲ. ಇದಕ್ಕೆ ಸಮಸ್ಯೆಯಾಗಿ ನಾವು ಹುಟ್ಟಿದ್ರಿಂದ ಅದೇ ಸಮಸ್ಯೆ. ನಾವು ಹುಟ್ಟಿದ್ರಿಂದ ಅಲ್ಲಿ ಎಲ್ಲ ಸಮಸ್ಯೆನೇ ಹೀಗೆ. ಎಲ್ಲಿ ಯಾರ್ಯಾರ ಅಂಗಳದಿಂದ ಹೋಗೋದು. ಈಗ ಅಂಗಳದವರು ನಮಗೆ ಹೋಗಬೇಡಿ ಅಂತ ಹೇಳಿದರೆ ನಮಗೆ ಅದೂ ದಾರಿ ಇಲ್ಲ. ಈಗ ಮೊನ್ನೆ ವಿಡಿಯೋ ಎಲ್ಲ ಮಾಡಿದೆ, ಅದೇ ದಾರಿಯಲ್ಲಿ ಹೋಗಬೇಕು, 1-1.5 ಕಿಲೋಮೀಟರ್ ನಡಿಬೇಕು. ಇದಕ್ಕೆ ಯಾರ ಹತ್ರ ಹೇಳೋದು ಅಂತ ನಮಗೆ ಇನ್ನೂ ಕರೆಕ್ಟ್ ಆದ ಮಾಹಿತಿ. ಒಟ್ಟು 47 ಮನೆ ಇದೆ. ದಾರಿ ಇಲ್ಲ. ಮುಖ್ಯ ರಸ್ತೆ ಬರದೆ ಯಾರಾದ್ರೂ ಅಂಗಳದಲ್ಲಿ ಹೋಗ್ಬೇಕು. ಈಗ ಅದು ಬಂದ್ ಮಾಡಿದರೆ ಸ್ಟ್ರೈಟ್ ಹುಣಿಯಲ್ಲೇ ನಡಿಬೇಕು. ಅದು ಮಳೆಗಾಲದಲ್ಲಿ ನಮ್ಮ ಸೊಂಟಕ್ಕಿಂತ ಮೇಲೆ ಬರ್ತದೆ. ಎಲ್ಲರ ಗಮನಕ್ಕೆ ಕೊಟ್ಟಿದ್ದೇನೆ, ಆದರೆ ಏನು ಮಾಡಿದ್ದಾರೆ, ಏನಾಗಿದೆ ಅಂತ ಗೊತ್ತಿಲ್ಲ, ಇನ್ನೂ ಆಗಲಿಲ್ಲ. ಹೇಳಿದರೆ ನಮ್ಮ ಊರಲ್ಲಿ ಎಲ್ಲ ಕಡೆನೂ ರಸ್ತೆ ಆಗಿದೆ, ಆದರೆ ಈ ಗ್ರಾಮ ಇದಕ್ಕೆ ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಆಶ್ಚರ್ಯ ಸಂಗತಿ. ನಾವು ಆದಷ್ಟು ರಸ್ತೆಗೆ ಸೈನ್ ಹಾಕಿಸಿದ್ದೇವೆ, ಮತ್ತು ಸ್ವಲ್ಪ ಬಾಕಿ ಇದೆ. ಅದು ನಾವು ಪಂಚಾಯತ್ ಹತ್ರ ಕೇಳಿದ್ವಿ, ಸ್ವಲ್ಪ ನಮ್ಮ ಹತ್ರ ಸ್ವಲ್ಪ ಆಗೋದು ಡೌಟಾ ಅಂತ, ಏನು ಮಾಡೋದು ಅಂತ ಕೇಳಿದಾಗ ಅವರು ಹೇಳಿದರು, ನೀವೇನು ವೆರಿ ಮಾಡಬೇಡಿ, ನಾವಿದ್ದೇವೆ ಅಂತೇಳಿ 1 ವರ್ಷದ ಹಿಂದೆ ಹೇಳಿದ್ದಾರೆ. ಇನ್ನು ಅವರು ಹೇಗೆ ಮಾತಾಡಿದ್ದಾರೆ ಜಾಗದವರ ಹತ್ರ, ಏನು ಈಗ ಕಾರ್ಯರೂಪಕ್ಕೆ ಬಂದಿದೆ ಅಂತ ಇನ್ನೂ ನಮಗೆ ಯಾವುದೂ ಮಾಹಿತಿ ಸಿಗಲಿಲ್ಲ.